ಬಿಗ್ ಬಾಸ್ 9ನೇ ವಾರದ ನಾಮಿನೇಷನ್ನಲ್ಲಿ ರಾಶಿಕಾ ಶೆಟ್ಟಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ತಮ್ಮ ಸ್ನೇಹವನ್ನು ಪ್ರಶ್ನಿಸಿದ್ದಕ್ಕೆ ಕೆರಳಿದ ಗಿಲ್ಲಿ ನಟ ರಾಶಿಕಾ ಮತ್ತು ಸೂರಜ್ ಸ್ನೇಹವನ್ನು ಉಲ್ಲೇಖಿಸಿ ತಿರುಗೇಟು ನೀಡಿದ್ದು ಮನೆಯಲ್ಲಿ ಒಂದು ದೊಡ್ಡ ಜಗಳಕ್ಕೆ ಕಾರಣವಾಗಿದೆ. ವಿಶೇಷ ಕಾಮಿಡಿ ಮೂಲಕ ಜನಪ್ರಿಯತೆ ಪಡೆದುಕೊಂಡಿರುವ ವ್ಯಕ್ತಿ ಗಿಲ್ಲಿ ನಟ. ಬಿಗ್ ಬಾಸ್ ಶೋಗೆ ಬಂದ ಮೇಲೆ ಗಿಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆಯೂ ಅಧಿಕವಾಗಿದೆ. ಬಿಬಿ ಪ್ಯಾಲೇಸ್ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಮಾಡುವ ಕಾಮಿಡಿ ಅಲ್ಲಿರೋರಿಗೆ ಎಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಎಂಬುದು ನೋಡುಗರಿಗೆ ಗೊತ್ತಾಗಿತ್ತು. ಸದ್ಯ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿದೆ. ಕಾವ್ಯ ಮತ್ತು ಗಿಲ್ಲಿ ನಟ ಅವರನ್ನು ನಾಮಿನೇಟ್ ಮಾಡಿರುವ ರಾಶಿಕಾ ಕೆಲವೊಂದು ಕಾರಣಗಳನ್ನು ನೀಡಿದ್ದಾರೆ. ಈ ಕಾರಣಗಳಿಗೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ತೀವ್ರವಾಗಿ ಖಂಡಿಸಿದ್ದಾರೆ. ಗಿಲ್ಲಿ ಒಬ್ಬರ ಜೊತೆಯಲ್ಲಿಯೇ ಕಾವ್ಯ ಇರ್ತಾರೆ ಮತ್ತು ಅವರ ಪರವಾಗಿಯೇ ಸ್ಟ್ಯಾಂಡ್ ತಗೊಳ್ತಾರೆ. ಹಾಗಾಗಿ ಇಬ್ಬರನ್ನು ನಾಮಿನೇಟ್ ಮಾಡಿರೋದಾಗಿ ರಾಶಿಕಾ ಶೆಟ್ಟಿ ತಿಳಿಸುತ್ತಾರೆ. ತಾಕತ್ತಿದ್ರೆ ನಮ್ಮ ಹಾಗೆ ಬೇರೆಯವರು ಆ ಫ್ರೆಂಡ್ಶಿಪ್ ಬೆಳೆಸಿಕೊಂಡು ತೋರಿಸಲಿ ಎಂದು ರಾಶಿಕಾಗೆ ಕಾವ್ಯ ಚಾಲೆಂಜ್ ಹಾಕಿದ್ದಾರೆ. ತಮ್ಮ ಮತ್ತು ಕಾವ್ಯ ಸ್ನೇಹದ ಬಗ್ಗೆ ಮಾತನಾಡಿದ್ದಕ್ಕೆ ರಾಶಿಕಾ ಸೂರಜ್ ಸ್ನೇಹವನ್ನು ಉಲ್ಲೇಖಿಸಿ ತಿರುಗೇಟು ಕೊಡುವ ಕೆಲಸವನ್ನು ಗಿಲ್ಲಿ ನಟ ಮಾಡಿದ್ದಾರೆ. ಇದಕ್ಕೆ ಸೂರಜ್ ಸಿಂಗ್ ಬೇಸರವನ್ನು ವ್ಯಕ್ತಪಡಿಸಿರುವುದು ಇಂದಿನ ಪ್ರೋಮೋದಲ್ಲಿ ನಾವು ನೋಡಬಹುದು. ಸೂರಜ್ ಅವರನ್ನು ಸಪ್ಲೈಯರ್ ಆಗಿ ಮಾಡಿಕೊಂಡಿದ್ದೀರಿ. ನೀವು ಕ್ಯೂಟ್ ಅನ್ನೋದೇ ಒಂದು ಕಾಮಿಡಿ. ನೀವಿದ್ರೆ ಕಂಫರ್ಟ್ ಝೋನ್, ಬೇರೆಯವರಿದ್ದರೆ ಅದು ಅಲ್ಲ. ಈ ಮನೆಯಿಂದ ಪಕ್ಕ ಹೋಗ್ತೀರಿ ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ನಿಮ್ಮ ಕಾಮಿಡಿಯನ್ನು ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸಿ ಎಂದು ರಾಶಿಕಾ ಹೇಳಿದ್ದಾರೆ. ಈ ಪ್ರೋಮೋ ನೋಡಿದ ನೆಟ್ಟಿಗರಿಗೆ ನಿನ್ನೆ ರಕ್ಷಿತಾ ಶೆಟ್ಟಿಯು ಕಿರಿಚಾಡಿಕೊಂಡು ಸದಸ್ಯರನ್ನು ನಾಮಿನೇಟ್ ಮಾಡಿದರು. ಇದೀಗ ವಂಶದ ಕುಡಿ ಮಾರ್ಗದಲ್ಲಿಯೇ ಗಿಲ್ಲಿ ಸಾಗುತ್ತಿದ್ದಾರೆ. ನಿನ್ನೆ ಕಾವ್ಯ ರಕ್ಷಿತಾ, ಇಂದು ಗಿಲ್ಲಿ ನಟ ರಾಶಿಕಾ ಕಿರುಚಾಟ. ಬೇಗ ಈ ನಾಮಿನೇಷನ್ ಮುಗಿಸಿ ಎಂದು ವೀಕ್ಷಕರು ಮನವಿ ಮಾಡಿಕೊಂಡಿದ್ದಾರೆ. ಗಿಲ್ಲಿ ಫ್ಯಾನ್ಸ್ ಮನಸ್ಥಿತಿ ಹೇಗಿದೆ ಎಂದರೆ, ಗಿಲ್ಲಿ ಅಥವಾ ಕಾವ್ಯ ವಿರುದ್ಧ ಮಾತನಾಡಿದರೆ ಎಲ್ಲರೂ ಕೆಟ್ಟವರು, ಗಿಲ್ಲಿ ಮತ್ತು ಕಾವ್ಯ ಪರ ಮಾತನಾಡಿದರೆ ಅವರು ಒಳ್ಳೆಯವರು. ಇಷ್ಟು ದಿನ ಗಿಲ್ಲಿ ಪರ ಇದ್ದ ರಘು ಮತ್ತು ರಕ್ಷಿತಾ ಇಬ್ಬರಿಗೂ ಗಿಲ್ಲಿ ಮುಖವಾಡ ಗೊತ್ತಾಗಿದೆ. ನಿನ್ನೆ ಕಾವ್ಯ ಜಾಗದಲ್ಲಿ ಅಶ್ವಿನಿ ಇದ್ದಿದ್ದರೆ ರಕ್ಷಿತಾ ಮಾಡಿದ್ದು ಸರಿಯೇ ಇದೆ ಎನ್ನುತ್ತಿದ್ದರು. ಗಿಲ್ಲಿ ಕೋತಿ ಆಟದಿಂದ ಆಚೆ ಕಳಿಸಿರಿ ಎಂದು ಕಮೆಂಟ್ ಮಾಡಿದ್ದಾರೆ. ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ.